ಅಲ್ವಾ ಅಕ್ಕ? ಒಂದ್ ವೇಳೆ ನೀನ್ ಹಾಗೆ ಮಾಡಿದ್ರೆ ನಾನೇ ಎಲ್ಲರಿಗೂ ಮನೇಲಿ ಹೇಳ್ತೀನಿ. ಯಾಕೆ ಸಾರಿಕಾ ಹೀಗೆಲ್ಲ ಮಾತಾಡ್ತಿದ್ಯಾ? ಯಾಕೆ ಅಂದ್ರೆ ಚಿಕ್ಕಮ್ಮ 4 ಜನ ಹೆಣ್ಮಕ್ಳು ಅಂತ ಪ್ರತಿ ಹೆಜ್ಜೆಗೂ ಭಯ ಬಿದ್ದು ನಿಮ್ಮನ್ನು ಜೋಪಾನವಾಗಿ ಕಾಪಾಡ್ಕೊಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಂಗೆ ಬುದ್ಧಿ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ. ಒಂದ್ ವೇಳೆ ನೀನ್ ಹಾಗೆಲ್ಲ ಮಾಡಿದ್ರೆ ಚಿಕ್ಕಮ್ಮ ಬದುಕ್ತಾರಾ? ಸಾರಿಕಾ, ಅಯ್ಯೋ, ನಾನು ಹಾಗೆ ಹೇಳಿದಲ್ಲ ಆರ್ತಿ ಅಕ್ಕ. ಅವ್ರ ಆಸ್ತಿ ಅಂತಸ್ತು ಇಲ್ದಿದ್ರು ಮರ್ಯಾದೆಯಿಂದ ಬದುಕ್ತವ್ರು. ಚಿಕ್ಕಮ್ಮ ನಂಗೂ ಅಮ್ಮ ಅಲ್ವಾ, ಅವ್ರಿಗೇನೋ ಆಗ್ಬಾರ್ದು ಅನ್ನೋ ಕಾಳಜಿ ನಂಗಿರುತ್ತಲ್ವಾ. ಸಾಲದಕ್ಕೆ ಬೆನ್ನಿಗೆ 3 ಜನ ತಂಗಿರ್ನ ಇಟ್ಕೊಂಡಿರೋ ನೀನು ಈ ತರ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ಅವ್ರ ಜೀವನನೂ ಹಾಳಾಗೋಗೋದಿಲ್ವಾ? ಛೇ, ಹಾಗೆಲ್ಲ ಆಗ್ಬಾರ್ದಪ್ಪ. ನೀನ್ ಹಾಗೆಲ್ಲ ಮಾಡ್ತೀಯ ಅಂತಲ್ಲ ಅಕ್ಕ. ಅಕ್ಕ, ಅಮ್ಮ ಬರೋದ್ ಲೇಟ್ ಆಗುತ್ತೆ ಅನ್ಸುತ್ತೆ. ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಮರ್ತೇ ಹೋಗಿತ್ತು. ನಾಳೆ ನಾನು ನಿನ್ನ ನಿಶ್ಚಿತಾರ್ಥಕ್ಕೆ ಬರ್ತೀನಿ. ಆರ್ತಿ ಅಕ್ಕ, ಇನ್ನೊಂದು ಸ್ಪೆಷಲ್ ನ್ಯೂಸ್ ಹೇಳ್ತೀನಿ, ಈಗಲೇ ಯಾರಿಗೂ ಹೇಳ್ಬಾರ್ದು. ನಾಳೆ ನಿನ್ನ ಎಂಗೇಜ್ಮೆಂಟು, ನಿಂದು ಮುಗಿದ್ಮೇಲೆ ನಂದು ವಿಕ್ಕಿದು ಎಂಗೇಜ್ಮೆಂಟು. ಎಲ್ಲಿ ಏನು ತಟ್ಟಬೇಕು ಅದು ತಟ್ಟಾಯ್ತು. ನಾನು ಹೋಗೋಕ್ ಮುಂಚೆನೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ನಂಗೆ ಬೇಕಾಗಿರೋದು ಅದೇ ತಾನೇ. ನನ್ನ ಹಿಂದೆನೇ ಲಲ್ಲೆ ಹೊಡಿತೀರಾ? ನಿಶ್ಚಿತಾರ್ಥದ ವಿಚಾರ ನಿಮಗೆ ಹೇಳ್ಬೇಕು ಅಂತಾನೆ ಅನ್ಕೊಂಡಿದ್ದೆ. ನಡೀತಿರೋ ಮದ್ವೆ ನಂದೇ ಆದ್ರೂ ಇದರಿಂದ ನನ್ನ ತಂಗಿರ ಜೀವನದಲ್ಲಿ ದೊಡ್ಡ ಪರಿಣಾಮ ಬೀರುತ್ತೆ. ಅಲ್ಲ, ಒಂದ್ಸಲ ಬೇಡ ವಿಕ್ಕಿ ಅವರೇ, ದೊಡ್ಡವಳಾಗಿ ನಾನೇ ತಪ್ಪು ಮಾಡಿದ್ರೆ ಅದ್ರ ಪಾಪ ಮುಂದಿರೋರಿಗೆ ತಟ್ಟುತ್ತೆ. ಅದನ್ನ ನಮ್ಮ ಅಪ್ಪ ಅಮ್ಮ ತಡ್ಕೊಳಲ್ಲ. ನೀವು ತುಂಬಾನೇ ಒಳ್ಳೆಯವರು, ಅದಕ್ಕೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ಇದನ್ನೆಲ್ಲ ಇಲ್ಲಿಗೆ ಮುಗಿಸ್ಬಿಡೋಣ. ದಯವಿಟ್ಟು ನನ್ನ ಮರ್ತು ಬಿಡಿ. ಕೈ ಮುಗಿದ್ ಬೇಡ್ಕೊಳ್ತೀನಿ, ನನ್ನ ಹಿಂದೆ ಬರಬೇಡಿ. ಅಕ್ಕ, ಈ ವರ್ಷ ಸ್ಕೂಲ್ ಡೇ ಕೊಟ್ಟಿದ್ದ ಮೆಹಂದಿಕೊಂದು ಚೂರು ಚೆನ್ನಾಗಿರ್ಲಿಲ್ಲ, ಅದಕ್ಕೆ ಫಸ್ಟ್ ಪ್ರೈಸ್ ಮಿಸ್ ಆಯ್ತು. ಆದ್ರೆ ನಾನು ಈ ವರ್ಷ ಫಸ್ಟ್ ಪ್ರೈಸ್ ಸಿಕ್ಕಿತ್ತಲ್ಲ, ಆ ಹುಡುಗಿಯಿಂದಾನೇ ಈ ಮೆಹಂದಿ ಕೋನ್ ಇಸ್ಕೊಂಡ್ಬಂದಿದ್ದೀನಿ. ಈ ಕೋನಿಂದ ನಿಂಗೆ ಮೆಹಂದಿ ಹಾಕಿದ್ರೆ ಸ್ಟಾರ್ ತರ ಮಿಂಚ್ತೀಯ. ಇಲ್ಲಿ ನೋಡ್ರಿ, ಇದು ಹುಡುಗನಿಗೆ ತಂದಿರೋ ಬಟ್ಟೆ, ಅದೇನೋ ಬ್ರ್ಯಾಂಡ್ ಅಂತಪ್ಪ, ಹಾಗಂತ ಅಮ್ಮು ಅಂದ್ಲು. ಹಾ, ಚೆನ್ನಾಗೇ ಇದೆಯಲ್ಲೇ. ನೀನು ಅಮ್ಮನ ಕರ್ಕೊಂಡು ಹೋಗಿದ್ದು ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ನಾವು ತಗೋತೀವಲ್ಲ ಮಾಮೂಲಿ ಬಟ್ಟೆ ಅಂತ ತಂದ್ಬಿಡ್ತಿದ್ದೆ ನೀನು. ಅದೇನು ಬ್ರ್ಯಾಂಡೋ ಏನೋ, ಹೆಸರಿಗೆ ದುಡ್ಡು ಜಾಸ್ತಿ ಅಷ್ಟೇ. ಎಲ್ಲ ಕಾಟನೇ ಕಣ್ರಿ. ಇಲ್ಲಿ ನೋಡಿ, ಇದು ಬೀಗರಿಗೆ ಶರ್ಟು ಪಂಚೆ ಶಲ್ಯ. ಇದು ಚೆನ್ನಾಗಿದೆ. ಅಕ್ಕ, ಏನ್ ಕಲರ್ ಏನಿದ್ದು? ಯಾವ ಸೀರೆ ತಂದಿಟ್ರು ಸಖತ್ತ ಕಾಣ್ತಿಯಲ್ಲೇ. ಮಾಡೆಲ್ ಆಗ್ಬೇಕಿತ್ತು ಕಣೆ ಅಕ್ಕ ನೀನು. ಮಿಸ್ ಆಗಿ ಮನೇಲಿ ಕುತ್ಕೊಂಡ್ಬಿಟ್ಟಿದ್ಯಾ. ಅಕ್ಕ, ಇದು ದೊಡಮ್ಮ ಕೊಡ್ಸಿದ್ದು, ಇದು ಸೂಪರ್ ಆಗಿದೆ. ಯಾವ್ದನ್ ಯಾವಾಗ ಉಡ್ಕೋತಿಯೇ? ಎಲ್ಲೇ ಟೈಮ್ ಇದೆ ನಿಂಗೆ? ಅರೇ, ಆ ಸೀರೆ ಬಿಟ್ಟು ಇನ್ಯಾವುದಕ್ಕೂ ಅತ್ತಿಗೆ ಹತ್ರ ದುಡ್ಡು ಕೊಡಿಸ್ಲಿಲ್ಲ ತಾನೆ? ಅದು ಹೇಗ್ರಿ ಕೊಡ್ಸೋಕ್ಕಾಗತ್ತೆ? ಅಕ್ಕ ಏನಂದ್ಲು ಗೊತ್ತಾ, ಇವಳು ನನ್ನ ದೊಡ್ಡ ಮಗಳು, ನಾನೇ ಸೀರೆ ಕೊಡಿಸ್ಬೇಕು ಅಂತ ಹಠ ಹಿಡಿದ್ರು, ಅದಕ್ಕೆ ತಗೊಂಡೆ ಅಷ್ಟೇ. ನಾನು ನಿಮ್ಮ ಹೇಳ್ತೀರಿ, ನಿಮ್ಮಷ್ಟೇ ಸ್ವಾಭಿಮಾನ ನನಗೂ ಇದೆ. ರೀ, ಯಾಕೆ ಒಂಥರ ಇದ್ದೀರಾ? ಆರತಿ ಬಗ್ಗೆ ಯೋಚಿಸ್ತಾ ಇದ್ದೆ ಕಣೆ.
ಅವಳು ಚಿಕ್ಕವಳಾಗಿರುವಾಗಲೂ ಯಾವಾಗಲೂ ಸಣ್ಣವಳು ಅಂತ ಅನ್ನಿಸ್ಲೇ ಇಲ್ಲ. ಆಗಲೇ ಜವಾಬ್ದಾರಿ ತಗೊಳ್ಳೋಳು. ನೀನು ನನಗೆ ಹೆಗ್ಲಾಗಿದ್ದರೆ ಅವಳು ತನ್ನ ತಂಗೀರನ್ನ ನೋಡ್ಕೊತಾ ಇದ್ಲು. ನೀನು ಅವಕ್ಕೆ ಹೊಡೆಯೋದಕ್ಕೋದ್ರೆ ತನಗೆ 4 ಏಟು ಬಿದ್ದರೂ ಪರವಾಗಿಲ್ಲ, ಅಮ್ಮ ಹೊಡಿಬೇಡಮ್ಮ ಅಂತ ಅಡ್ಡ ಬರೋವಳು. ಅಷ್ಟು ನಾಜೂಕಾಗಿರೋ ಹುಡುಗಿನ ಬೀಗರ ಮನೆಯವರು ಹೇಗೆ ನೋಡ್ಕೋತಾರೋ ಅಂತ ಚಿಂತೆ. ಮೊದಲೇ ಅವಳದು ಸೂಕ್ಷ್ಮವಾದ ಮನಸ್ಸು. ಅವಳ ಮನಸ್ಸಿಗೆ ಎಲ್ಲಿ ಬೇಜಾರು ಮಾಡಿಬಿಡ್ತಾರೋ ಅಂತ ಭಯ ಕಡೆ. ನೀವೇ ಹೇಳಿದ್ರಲ್ಲ, ಅವಳು ನನ್ನ ಮಕ್ಕಳಿಗೆ 2ನೇ ತಾಯಿ ಅಂತ. ಅವಳು ನನ್ನ ಮಗಳು ರೀ. ಅವಳು ಎಲ್ಲೇ ಇದ್ದರೂ ಅಲ್ಲಿ ಹೊಂದ್ಕೊಂಡು ಎಲ್ರನ್ನೂ ಸಂಭಾಳಿಸ್ಕೊಂಡು ತಾನೂ ಸುಖವಾಗಿರ್ತಾಳೆ. ಪ್ರೀತಿಲಿ ಅವಳ ಮೇಲೆ ನಿಮಗೊಂದು ಪಟ್ಟು ತೂಕ ಜಾಸ್ತಿ. ಅವಳನ್ನು ಈ ಮನೆಯಿಂದ ಕಳಿಸ್ಕೊಟ್ಟ ಮೇಲೆ ನೀವು ಅವಳನ್ನು ಬಿಟ್ಟು ಹೇಗಿರ್ತೀರಿ ಅನ್ನೋದೇ ನನಗೆ ಚಿಂತೆ ಆಗಿದೆ. ಅದ್ಯಾ ಬಾಮ್ಮ, ನೀನು ಕೂತ್ಕೊಂಡ್ಬಿಡುವ. ಪರವಾಗಿಲ್ಲ ಅತ್ತೆ, ನಾನು ಆಮೇಲೆ ಮಾಡ್ತೀನಿ. ಅಯ್ಯೋ ಕೂತ್ಕೊಬ್ಬಮ್ಮ, ಮನೆ ಇರೋದು 4 ಜನ, ಒಟ್ಟಿಗೆ ಊಟ ಮಾಡೋಣ. ಈ 2 ಪಂಕ್ತಿ ಯಾಕೆ? ಸಿಡೋನ್. ಒಂದ್ಸಲ ಬರ್ಸಿ ಕೂತ್ಕೊಳ್ತೀನಿ ಮಾವ. ಅಮ್ಮ, ಚಿಕ್ಕಮ್ಮನ ಮನೇಲಿ ಕೆಲಸ ಎಲ್ಲ ಹೇಗೆ ನಡೀತಿದೆ? ಅಣ್ಣನಾಗಿ ನಾನೇ ಓಡಾಡಬೇಕಿತ್ತು, ಆದರೆ ಏನು ಮಾಡಲಿ, ಕೆಲಸದ ಬ್ಯುಸಿಲಿ ಆ ಕಡೆ ಹೋಗೋಕ್ಕೆ ಆಗ್ತಿಲ್ಲ. ಪರವಾಗಿಲ್ಲ ಕಣ, ನೀನೇನು ಬೇಜಾರು ಮಾಡ್ಕೋಬೇಡ. ಎಂಗೇಜ್ಮೆಂಟ್ನ ಮನೇಲೇ ಸಿಂಪಲ್ ಆಗಿ ಮಾಡ್ತಾ ಇದ್ದಾರೆ. ಮುಂದೆ ಮದುವೆಲಿ ಓಡಾಡೋದಿದ್ದೇ ಇದೆಯಲ್ಲ. ಡ್ಯಾಡ್, ನಾನು ಹೇಳಿದ್ದೆ ತಾನೆ, ನಾನು ಇಷ್ಟಪಟ್ಟಿರೋದು ಆದ್ಯ ಅಣ್ಣ ವಿಕ್ರಾಂತ್ ಅವ್ರನ್ನ ಅಂತ. ನೀವು ನಾಳೆನೆ ಅವ್ರ ಮನೆಗೆ ಹೋಗಿ ನಮ್ಮ ಸಂಬಂಧದ ವಿಷಯ ಮಾತಾಡಬೇಕು. ಏನ್ ಹೇಳ್ತಿದ್ಯಾ ನೀನು? ನಿಂಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ಈಗ ಮದುವೆ ವಿಷಯ ಮಾತಾಡೋದು ಏನಾಗಿದೆ ನಿನ್ಗೆ? ಪದ್ಮ, ಮತ್ತೆ ಶುರು ಮಾಡಿದ್ಯಾ? ಸ್ವಲ್ಪ ಸುಮ್ಮನಿರು, ಅವಳೇನು ಹೇಳ್ತಾಳೆ ಕೇಳೋಣ. ನೀ ಹೇಳಮ್ಮ. ನಾಳೆ ಬೆಳಗ್ಗೆನೆ ಹೋಗಿ ಮಾತಾಡೋಣ ಡ್ಯಾಡ್, ಪ್ಲೀಸ್ ಲೇಟ್ ಮಾಡೋದು ಬೇಡ. ನಾಳೆನೇ ಆಗ್ಬೇಕಾ? ಯಾಕೆ? ನಾನು ನಿನಗೆ ಮೊದಲೇ ಹೇಳು ಅಂದಿದ್ದೆ ತಾನೆ. ಈಗ ಸಡನ್ನಾಗಿ ಬಂದು ನಾಳೆನೇ ಮಾತಾಡಬೇಕು ಅಂದರೆ ಅದೇನು ಹುಡುಗಾಟನ? ನೀನು ಅವ್ರನ್ನ ಇಷ್ಟಪಡ್ತಿದ್ಯಾ ಇಲ್ಲ ಅವ್ರು ನಿನ್ನ ಇಷ್ಟಪಡ್ತಿದ್ದೀರಾ? ಈಗ ಅದೆಲ್ಲ ಯಾಕೆ? ನಾನು ಅವ್ರನ್ನ ಇಷ್ಟಪಡ್ತಿದ್ದೀನಿ ಅಂದಮೇಲೆ ಅವರು ನನ್ನ ಇಷ್ಟಪಡಬೇಕು. ಅಷ್ಟಕ್ಕೂ ನಮ್ಗೇನು ಕಮ್ಮಿ ಆಗಿದೆ? ಈಗ ಇಷ್ಟಪಟ್ಟಿಲ್ಲ ಅಂದ್ರೆ ಮುಂದೆ ಇಷ್ಟಪಡ್ತಾರೆ. ಏಯ್ ಸಾರಿಕಾ, ಬಾರಿಸ್ತೀನಿ ನೋಡು. ರೀ, ನೀವು ಇವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸಿರೋದಕ್ಕೇನೆ ಇವಳು ಹೀಗಾಡ್ತಿರೋದು. ಏಯ್ ಸಾರಿಕಾ, ಆದ್ಯ ನಮ್ಮ ಮನೆ ಸೊಸೆ. ಹೆಣ್ಣು ತಂದ ಮನೆಗೆ ಹೆಣ್ಣು ಕೊಟ್ರೆ ಅದೆಲ್ಲ ಸರಿ ಹೋಗಲ್ಲ. ಇದು ನಂಗೊಂಚೂರು ಇಷ್ಟ ಇಲ್ಲ. ಅಮ್ಮ, ಕೂಲ್ ಡೌನ್ ಪುಟ್ಟ, ನಾನಿದ್ದೀನಲ್ಲೋ, ಡೋಂಟ್ ವರಿ. ಪದ್ಮ, ನಾನು ನನ್ನ ಮಗಳಿಗೆ ಅವಳು ಯಾರು ಇಷ್ಟಪಡ್ತಾಳೋ ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ, ಪ್ರಾಮಿಸ್ ಮಾಡಿದ್ದೀನಿ. ದಟ್ ಸ್ಟ್ಯಾಂಡ್ಸ್ ಗುಡ್. ಐ ಕೆನಾಟ್ ಚೇಂಜ್ ಮೈ ಮೈಂಡ್. ನೋಡು, ನಾಳೆ ಪರಿಮಳ ಮನೆಗೆ ಎಂಗೇಜ್ಮೆಂಟ್ ಹೋಗ್ತೀವಲ್ಲ, ಅದಕ್ಕೆ ಮೊದಲೇ ಬೀಗರ ಮನೆಗೆ ಹೋಗಿ ಮಾತಾಡೋಣ. ದಟ್ಸ್ ಆಲ್. ಅಯ್ಯೋ ಸೋಂಬೇರಿಗಳ, ಇನ್ನೂ ಮಲಗಿದಿರೇನ್ರಿ? ಏಳೆ ಮೇಲಕ್ಕೆ, ಗಂಟೆ 7 ಆಯ್ತು. ಇವತ್ತು ನಿಮ್ಮ ಅಕ್ಕಂದೆ ನಿಶ್ಚಿತಾರ್ಥ, ಇನ್ನೂ ಮಲಗಿದಿರಲ್ಲ. ಏನಮ್ಮ ನೀನು 6 ಗಂಟೆಗೆ ಬಂದು 7 ಗಂಟೆ ಆಯ್ತು ಅಂತ ಬೆಳಬೆಳಗ್ಗೆನೆ ಸುಳ್ಳು ಹೇಳ್ತೀಯಲ್ಲ. ಆದಿತ್ಯನೇ ವಾಸಿ ಆಗ್ಲೇ ಎದ್ದು ರೆಡಿಯಾಗಕ್ಕೆ ಹೋಗಿದ್ದಾಳೆ. ನೀನು ನೋಡಿ ಇನ್ನೂ ಮಲಗಿದ್ಯಾ? ಸ್ಪೀಕರ್ ಆನ್ ಆದ್ಮೇಲೆ ಕುಂಭಕರ್ಣಂಗೂ ನಿದ್ದೆ ಬರಲ್ಲ. ಏನ್ ತಮಾಷೆನಾ?
ನಮಗೂ ಆವಾಗಲೇ ಎಚ್ಚರ ಆಗಿದೆ. ನೆನ್ನೆ ನಾವೆಲ್ಲ ಹೆಲ್ಪ್ ಮಾಡಿಲ್ವಾ? ಈಗೇನು ನಿನ್ ಗೋಳು? ಹೇಗಿದ್ರು ಅವರೆಲ್ಲ ಬರೋದು 11:15 ಆಗುತ್ತೆ. ನಾವೆಲ್ಲ ರೆಡಿ ಆಗಿ ದೊಂಬರಾಟ ಆಡ್ಬೇಕಾ? ಇನ್ನೂ ಟೈಮ್ ಇದೆಯಮ್ಮ. ಅಯ್ಯೋ ಬಜಾರಿ ಟೈಮ್ ಎಲ್ಲಿ ಇದೆ? ನೀವುಗಳೆಲ್ಲ ಎದ್ದು ಸ್ನಾನ ಮಾಡಿ ಮುಖಕ್ಕೆಲ್ಲ ಬಣ್ಣ ಹಚ್ಕೊಂಡು ರೆಡಿ ಆಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗುತ್ತೆ. ಆಮೇಲೆ ನನ್ಗೆ ಅಡುಗೆ ಮನೇಲಿ ಯಾರು ಹೆಲ್ಪ್ ಮಾಡ್ತಾರೆ? ನಾನಿದ್ದೀನಲ್ಲಮ್ಮ. ಎಲ್ಲಾದರೂ ಉಂಟೆ. ಇವತ್ತು ನಿನ್ನ ಹತ್ರ ನಾನು ಕೆಲಸ ಮಾಡ್ಸೋಕ್ಕಾಗತ್ತೇನೆ? ಬೇಕಿದ್ರೆ ನೀನು ಇನ್ನೂ 5 ನಿಮಿಷ ಜಾಸ್ತಿ ಮಲ್ಕೋ. ಈ ಅನ್ಯಾಯನ ನಾನ್ ಖಂಡಿಸ್ತೀನಿ. ಸಮಾನತೆ ಬೇಕು ನಮ್ಗೆ. ಒಂದು ನಮಗ್ ಮಲ್ಗಕ್ ಬಿಡು, ಇಲ್ಲ ನಮಗೂ ಎಂಗೇಜ್ಮೆಂಟ್ ಮಾಡು. ಸಾಕು ಮಾಡೆ ನಿನ್ನ ನಾಟಕ. ಇನ್ನು 5 ನಿಮಿಷದಲ್ಲೆದ್ದು ನೀನು ಸ್ನಾನಕ್ಕೆ ಹೋದ್ರೆ ಸರಿ. ನಾನು ವಾಪಸ್ ಬಂದ್ಮೇಲೂ ಇದೇ ಥರ ಹೆಬ್ಬ ಒಂಥರ ಬಿದ್ದಿದ್ರೆ ಬೀಳುತ್ತವದೆ. ನಿನಗೇನಾಯ್ತು? ಇದ್ದಕ್ಕಿದ್ದಂಗೆ ಹುಚ್ಕಿಚ್ಚಿಡಿತಾ? ಇಲ್ಲಕ್ಕ, ಇವತ್ತು ಗೌತಮ್ ಭಾವನ್ ಜೊತೆ ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಸ್ವಲ್ಪ ಮಿಸ್ ಆಗಿದ್ರು ಗೌತಮ್ ಭಾವನ್ ಪ್ಲೇಸ್ ಅಲ್ಲಿ ಆ ವಿಕ್ಕಿ ಎತ್ತಿದ ಅಂತ ನೆನ್ಸ್ಕೊಂಡು ನಗು ಬಂತು. ವಿಕ್ರಾಂತ್ ರಾತ್ರಿ ಎಲ್ಲ ಮನೆಗೆ ಬಂದಿಲ್ಲ ರೀ. ಬೆಳಗಾಯ್ತು, ಇನ್ನೂ ಬಂದಿಲ್ಲ. ಅವನಿಗೋಸ್ಕರನೇ ಕಾಯ್ತಾ ಇದ್ದೀನಿ. ವಿಕ್ರಾಂತ್ ನಿಂತ್ಕೋ. ಎಲ್ಲಿ ಹೋಗಿದ್ಯೋ? ಮಾಮ್ ಪ್ಲೀಸ್ ಲೆಟ್ ಮಿ ಗೋ. ನನಗೆ ಮಾತಾಡೋಕೆ ಇಷ್ಟ ಇಲ್ಲ. ಹಾಗಂದ್ಬಿಟ್ರೆ ಹೇಗೆ ವಿಕ್ರಾಂತ್? ಮನ್ಸಿಗೆ ನೆಮ್ಮದಿ ಇಲ್ಲ ಅಂದ್ರೆ ಎಷ್ಟು ದುಡ್ಡಿದ್ರೇನು? ನೀನ್ ನೆಮ್ಮದಿಯಾಗಿಲ್ಲ. ನಿನ್ನಿಂದ ಮನೇಲಿ ಯಾರು ನೆಮ್ಮದಿಯಾಗಿಲ್ಲ. ಯಾಕೋ ಹೀಗಾಗಿದ್ಯಾ? ಏನಾಯ್ತೋ ನಿನ್ಗೆ? ನಾನು ಹೇಳ್ತೀನಮ್ಮ. ನಿಮ್ಮ ಮುದ್ದಿನ ಮಗ ಲವರ್ ಬಿದ್ದಿದ್ದಾನೆ, ಅದಕ್ಕೆ ಈ ಅವತಾರ. ಲವ್ವಾ? ಯಾರು ಆ ಹುಡುಗಿ? I said I don't want to talk about it. ವಿಕ್ರಾಂತ್? ವೇದಾಂತ್? ಯಾರ ಹುಡುಗಿ? ನನಗೂ ಗೊತ್ತಿಲ್ಲಮ್ಮ. ಎಷ್ಟೆಲ್ಲ ಕೇಳಿದೀನಿ ಗೊತ್ತಾ, ಹೇಳೋದಿಲ್ಲ ಅಂತ. ವೇದಾಂತ್, ಮೊದಲು ಆ ಹುಡುಗಿ ಯಾರು ಅಂತ ಕಂಡುಹಿಡಿ. ನನ್ನ ಮಗನ್ನ ಈ ಸ್ಥಿತಿಗೆ ತಂದವಳು ಯಾರು ಅಂತ ನನಗೆ ಗೊತ್ತಾಗ್ಬೇಕು. ಇದ್ದಕ್ಕಿದ್ದಂಗೆ ಅವನ್ ಯಾಕೆ ನಿನ್ನ ನೆನ್ಪಕ್ ಬಂದ? ಒಳ್ಳೇದಾಯ್ತು ಬಿಡು. ಆ ವಿಕ್ಕಿ ಮನೇಲಿ ಒಂದ್ ಭೂತ ಇದೆ. ಹೆಂಗಸ್ರಂದ್ರೆ ಮೆಂಟ್ಲಾಡ್ದಂಗ್ ಆಡುತ್ತೆ. ಸಾವಾಸಾನೇ ಅಲ್ಲ. ಬಟ್ ಆ ವಿಕ್ಕಿ ಹಾಗಲ್ಲ ಅಕ್ಕ. ಅವ್ನು ನೋಡಿದ್ರೆ ಒಳ್ಳೆಯವನು ಅನ್ಸುತ್ತೆ. ಒಳ್ಳೆಯವನೇ ಇರ್ಬೋದು, ಆದ್ರೆ ನಮ್ಮ ಅಕ್ಕನ್ ಪಡೆಯೋಷ್ಟೇನ್ ಪುಣ್ಯ ಮಾಡಿಲ್ಲ. ಕೋಟಿಗೊಬ್ಳಮ್ಮ ನಮ್ಮಕ್ಕ. ಏನ್ ತಮಾಷೆನಾ? ಆ ಹುಡುಗಿ ನನ್ನ ಮಗನ್ನ ಹರ್ಟ್ ಮಾಡಿದಾಳೆ. ನನ್ನ ಮಗನ್ನ ಈ ಸ್ಥಿತಿಗೆ ತಂದವಳನ್ನ ನಾನು ಸುಮ್ಮನೆ ಬಿಡಲ್ಲ. ಅವಳಿಗೊಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಸುಹಾಸಿನಿ ವಸಿಷ್ಠನೇ ಅಲ್ಲ. ಅಮ್ಮು, ನೀನು ಆಫೀಸ್ಗೆ ಹೋಗೋ ವಿಚಾರನ ಅಮ್ಮನ ಹತ್ರ ಹೇಳಿದ್ಯಾ? ಇಲ್ಲಪ್ಪ, ಹೇಳಿಲ್ಲ. ಹೇಳಿದ್ರೆ ಎಲ್ರದು ಅರ್ಚ್ಕೊಂಡ್ ಬಿಡ್ತಾರೆ. ಇನ್ನೇನು ಹೋಗ್ಬೇಕು, ಹೇಳ್ತೀನಿ ರೀ. ಏನಿದು ಅಪ್ಪ ಮಗಳು ಗುಸುಗುಸು ಅಂತ? ಎಷ್ಟು ಕೆಲಸ ಇದೆ, ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಿದ್ದೀರಲ್ಲ. ಅಪ್ಪ, ನಾನೇ ಹೇಳ್ತೀನಿ. ಅಮ್ಮ, ಇವತ್ತೊಂಚೂರು ಆಫೀಸ್ಗೆ ಹೋಗ್ಬೇಕಿತ್ತು. ಏನು ಆಫೀಸಾ? ಏನೇ ನೀನು ಇವತ್ತು ಆಫೀಸ್ಗೆ ಹೋಗ್ಬೇಕಾ? ರಜಾ ಹಾಕು ಅಂತ ಹೇಳಿರ್ಲಿಲ್ಲ? ಅಯ್ಯಮ್ಮ, ನಾನೆಲ್ಲ ಪ್ಲ್ಯಾನ್ ಮಾಡಿ ಬಂದಿದ್ನಮ್ಮ. ಆದರೂ ಎಲ್ಲೋ ಮಿಸ್ ಹೊಡ್ತಿದ್ದೆ ಅನ್ಸುತ್ತೆ. ಸಾರ್ ತಕೊಂಡು ಆಗಲೇ ಬೇಕಪ್ಪ ಅಂತ ಮೆಸೇಜ್ ಮಾಡಿದ್ದಾನೆ ಗೊತ್ತಾ. ಈಗಿನ ಕಾಲದ ಮಕ್ಕಳು ನೀವು ಅರ್ಥನೇ ಆಗಲ್ಲ ಕಣೆ. ನೀವು ನಿಮ್ಮ ಕೆಲಸನೋ ಆ ದೇವರೇ ಮೆಚ್ಚಬೇಕು. ದೇವ್ನಲ್ಲ, ದೆವ್ವನ್ ಮೆಚ್ಚೋಕೆ ಇಷ್ಟೆಲ್ಲ ಮಾಡ್ತಿರೋದು. ನೋಡು, ನೀನೇನೇನೋ ಮಾತಾಡಿ ನನಗೆಲ್ಲ ಮರೆಸ್ಬೇಡ.
ನೀನಿಲ್ಲ ಅಂದರೆ ನಾನು ಏನೇ ಮಾಡಲಿ, ಕೈ ಕಾಲೇ ಆಡಲ್ಲ. ಹಲೋ ಮೇಡಮ್, ನೀನ್ ನನಗಮ್ಮನೋ ಇಲ್ಲ ನಾನ್ ನಿನಗಮ್ಮನೋ? ಅಪ್ಪ ಇದ್ದಾರೆ, ಅದಿತಿ ಅಂಜು ಇದ್ದಾರೆ, ಇನ್ನೇನು ದೊಡ್ಡಮ್ಮನೂ ಬಂದ್ಬಿಡ್ತಾರೆ. ಸಾಲದಕ್ಕೆ ಸುಜಾತ ಆಂಟಿ ಲತಾ ಆಂಟಿನೂ ಬಂದಿದ್ದಾರೆ. ನೀನ್ ಹೆಲ್ಪ್ ಮಾಡೋಕೆ ಇವತ್ತು ಕೈ ಕಾಲ್ಗೂ ಜನ ಇದ್ದಾರಮ್ಮ. ಆಗ್ತೀನಿ ನೋಡೆ, ಎಷ್ಟು ಜನ ಇದ್ರೇನು ನೀನಿದ್ದಂಗೆ ಆಗಲ್ವಲ್ಲೇ. ಇವಳು ಆಗ್ಲೇ ನನಗೆ ಹೇಳಿದಾಳೆ, ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತಾಳೆ, ತನ್ನ ರಾಣಿ ಮೇಲೆ ಹೋಗ್ತಾಳೆ, ಬೇಗ ಬರ್ತಾಳೆ ಬಿಡು. ರಾಣಿ ಮೇಲೆ ಹೋಗಿ ಬೇಗ ಬರೋದಾ? ನಂಗೆ ಗೊತ್ತಿಲ್ವಾ? ಎಂಥ ಭಾಷೆ ಅವನು? ಫಂಕ್ಷನ್ ಇದ್ರೆ ಮನೇಲಿ ರಜಾ ಕೊಡಲ್ಲ ಅಂತ ಹೇಳ್ತಾನೆ. ಸಾರ್ಥಕ್ ಬರ್ಲಿ, ಇವತ್ತು ಸರಿಯಾಗಿ ಬುದ್ಧಿ ಕಳಿಸ್ತೀನಿ. ಅಲ್ವಾ ಮತ್ತೆ, ನಾನು ಬರುವಾಗ ಅವನನ್ನು ಕರ್ಕೊಂಡು ಬರ್ತೀನಿ. ಸರಿಯಾಗಿ ಬೆಂಡೆತ್ತು ಆಯ್ತಾ? ನನ್ನ ಮುದ್ದು ಅಮ್ಮ. ಏನು ಮುದ್ದೋ ಏನೋ. ಸರ್ ವೆಲ್ಕಮ್ ಸರ್. ವಾವ್, ಬನ್ನಿ ಬನ್ನಿ ಬನ್ನಿ. ಏನಿದು, ಬರ್ತೀವಿ ಅಂತ ಅವ್ನು ಫೋನ್ ಮಾಡಬಾರ್ದಾ? ಕೂತ್ಕೊಳ್ಳಿ. ಇವತ್ತೇನು ಹಬ್ಬನಾ? ನಾವೇ ಮರ್ಸ್ಬಿಟ್ವಾ? ಬನ್ನಿ ಕೂತ್ಕೊಳ್ಳಿ. ಇಲ್ಲ ಇಲ್ಲ ಹಾಗೇನಿಲ್ಲ. ಚೆನ್ನಾಗಿದ್ಯಾ? ಕೂತ್ಕೋ. ತುಂಬ ಎಕ್ಸೈಟ್ ಆಗಿದ್ದೀರಾ? ವೆರಿ ಹ್ಯಾಪಿ. ನಾವಿವತ್ತು ನಿಮ್ಮ ಮನೆಗೆ ಬರೋ ಪ್ಲ್ಯಾನೇ ಇರಲಿಲ್ಲ. ಒಂದು ಮುಖ್ಯವಾದ ವಿಷಯನ ನಿಮ್ಮ ಹತ್ರ ಮಾತಾಡೋ ಅನಿವಾರ್ಯತೆ ಬಂತು, ಅದಕ್ಕೋಸ್ಕರ ಬಂದೆ. ನಮ್ಮ ಮಾದಿನ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಯ್ತಾ? ಅಳಿಯಂದ್ರು ಬೇರೆ ಬಂದಿಲ್ಲ. ಛೇ ಛೇ, ಅಪ್ಪಿ ತಪ್ಪಿ ಕೂಡ ಆದ್ಯ ಮೇಲೆ ಕಂಪ್ಲೇಂಟ್ ಮಾಡೋ ಹಾಗಿಲ್ಲ ನಾವು. ಇವಳಂತ ಸೊಸೆ ಸಿಕ್ಕಿರೋದು ನಮ್ಮ ಪುಣ್ಯ. ಐ ಕಮ್ ಟು ದ ಪಾಯಿಂಟ್ ಸರ್. ನಾವು ಬಂದಿರೋದು ನಮ್ಮ ಮಗಳು ಸಾರಿಕಾನ ನಿಮ್ಮ ಮಗ ವಿಕ್ರಾಂತ್ ಕೊಡೋ ವಿಷಯ ಮಾತಾಡೋಕ್ಕೆ. ನಮ್ಮ ಮಗಳು ನಿಮ್ಮ ಎರಡನೇ ಮಗನ ತುಂಬ ಇಷ್ಟಪಟ್ಟಿದ್ದಾಳೆ. ನಿಮಗೂ ಒಪ್ಪಿಗೆ ಆದರೆ ಮದುವೆ ಮಾತನ್ನು ಮುಂದುವರಿಸ್ಬೋದು ಅಂತ ಅಂದ್ಕೊಂಡು ಬಂದಿದ್ದೀವಿ. ಆದರೆ ನಮ್ಮ ವಿಕ್ರಾಂತ್ ಇದ್ರ ಬಗ್ಗೆ ಅವ್ರಿಗಿದ್ರ ಬಗ್ಗೆ ಗೊತ್ತಿಲ್ಲ. ನಾನು ಇಷ್ಟಪಡ್ತಿರೋ ವಿಷಯ ಮನೇಲಿ ಹೇಳಿದೆ, ಅದು ಇಲ್ಲಿವರೆಗೂ ಬಂತು. ತುಂಬ ಒಳ್ಳೆ ಹುಡುಗಿ ಕಣೆ ನೀನು. ಈ ವಿಷಯನ ನೀನು ಮೊದಲು ನಿಮ್ಮ ಅಪ್ಪ ಅಮ್ಮನ ಹತ್ರ ಹೇಳಿದೆಯಲ್ಲ, ವೆರಿ ಗುಡ್. ಹೇಳಿರೋದೇನೋ ಕರೆಕ್ಟೇ, ಆದರೆ ವೇದಾಂತ್ ಮದುವೆ ಮಾಡಿದೆ, ವಿಕ್ಕಿ ಮದುವೆ ಮಾತುಕತೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ವೇದಾಂತ್ ಅವನ ಮನಸ್ಸಿಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಮಾಡೋದು. ಮದ್ವೆನೂ ಅಷ್ಟೇ, ಅವನಿಗೆ ಯಾವಾಗ ಇಷ್ಟ ಆಗುತ್ತೋ ಅವ್ನು ಮಾಡ್ಕೋತಾನೆ. ಪದ್ಮ, ನಮಗೆ ಸಂಬಂಧ ಒಪ್ಪಿಗೆ ಆಗಿದೆ. ವಿಕ್ಕಿ ಪ್ರೀತಿಸಿರೋ ವಿಚಾರ ಗೊತ್ತಿದ್ದು ಅಮ್ಮ ಯಾಕೆ ಹೀಗೆ ಹೇಳ್ತಿದ್ದಾರೆ? ಇಫ್ ಯು ಡೋಂಟ್ ಮೈಂಡ್, ಈ ವಿಷಯವಾಗಿ ವಿಕ್ಕಿ ಹತ್ರನೂ ಒಂದ್ಸಲ ಮಾತಾಡ್ಬಿಟ್ರೆ ಐ ಥಿಂಕ್ ಎವ್ರಿಥಿಂಗ್ ಸ್ಟ್ಯಾಂಡ್ಸ್ ಕ್ಲಿಯರ್. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನಾವು ಹಾಕಿದ ಗೆರೆನ ನಮ್ಮ ಮಕ್ಕಳು ದಾಟಲ್ಲ. ರತ್ನಮ್ಮ, ಜ್ಯೂಸ್ ತಗೊಂಡು ಬನ್ನಿ. ತಗೋ, ಎಲ್ಲರೂ ಜ್ಯೂಸ್ ತಗೊಳ್ಳಿ. ಎಂಗೇಜ್ಮೆಂಟ್ ಯಾವಾಗ, ಮದುವೆ ಯಾವಾಗ, ಎಲ್ಲ ಮಾತುಕತೆ ಮಾಡಿ ಮುಗಿಸ್ಬೇಡ. ನೋಡೋಣ, ನಿನ್ನ ಭಾವ ಬೇಕು ಅಂತಾನೆ ನನ್ನ ಗುರುಸ್ತಾನೆ. ಇವತ್ತು ಅಕ್ಕನ ಎಂಗೇಜ್ಮೆಂಟ್ ಅಂತ ಗೊತ್ತಿದ್ದೆ ಇಷ್ಟೆಲ್ಲ ಮಾಡ್ತಿದ್ದಾನೆ. ಕ್ಲೈಂಟ್ಸ್ ಜೊತೆ ಮೀಟಿಂಗ್ ಇರೋದು ಲೇಟು, ಆದರೂ ನನ್ನ ಬೆಳಿಗ್ಗೆನೆ ಕರ್ಸ್ಕೊಂಡಿದ್ದಾನೆ. ಇದು ಅನ್ಯಾಯ ಅಲ್ವಾ ಅಣ್ಣ? ಸುಮ್ಮನೆ ಅವನು ಇವನು ಅಂತೆಲ್ಲ ಮಾತಾಡಬೇಡ. ಅವರು ನಿಮ್ಮ ಬಾಸು. ಬಾಸ್ ಅಂತೆ ಬಾಸು, ಅವನೊಂದು ದೊಡ್ಡ ಲೂಸು.